ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಳಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಹೋಳಿ ಹಬ್ಬ ವಿವಿಧ ಬಣ್ಣಗಳ ಹಬ್ಬ ಮಾತ್ರವಲ್ಲ, ಅದು ವಸಂತಕಾಲ ಮತ್ತು ಪ್ರೀತಿಯ ಹಬ್ಬವೆನಿಸಿಕೊಂಡಿದೆ. ಈ ಹಬ್ಬ ರಾಧೆ ಹಾಗೂ ಶ್ರೀಕೃಷ್ಣರ ದೈವಿಕ ಹಾಗೂ ಶಾಶ್ವತ ಪ್ರೀತಿಯಾಗಿ ಆಚರಿಸಲಾಗುತ್ತದೆ. ಈ ಹಬ್ಬವು ಭಾರತ ಉಪಖಂಡದಲ್ಲಿ ಹುಟ್ಟಿ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬ ಭಾರತ ಉಪಖಂಡದ ಆಚೆಗೂ ಆಚರಿಸಲಾಗುವ ಹಬ್ಬವೆನಿಸಿಕೊಂಡಿದೆ. ಏಷ್ಯಾ ಖಂಡದ ಬೇರೆ ದೇಶಗಳು ಹಾಗೂ ಪಾಶ್ಚಾತ್ಯ ದೇಶಗಳಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರು ಈ ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬವು ಹಿಂದೂ ಪಂಚಾಂಗದ ಫಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಬರುತ್ತದೆ. ಗ್ರೆಗೋರಿಯನ್ ಕ್ಯಾಲೆಂಡರಿನ ಪ್ರಕಾರ ಈ ಹಬ್ಬವು ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ. ಈ ವರ್ಷದ ಹೋಳಿ ಹಬ್ಬವು ಮಾರ್ಚ್ 3, 2026ರಂದು ಆಚರಿಸಲಾಗುತ್ತದೆ. ಹೋಳಿ ಹಬ್ಬದ ವಿವಿಧ ಹೆಸರುಗಳು ಮತ್ತು ಆಚರಣೆಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಭಾರತದ ಪಶ್ಚಿಮ ಬಂಗಾಳ ಮತ್ತು ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಈ ಹಬ್ಬವನ್ನು ಡೋಲ್ ಜಾತ್ರಾ ಮತ್ತು ಬೊಶಂತೋ ಉತ್ಸವ ಆಗಿ ಆಚರಿಸುತ್ತಾರೆ. ಹೋಳಿ ಹಬ್ಬವನ್ನು ಅಸ್ಸಾಂ ರಾಜ್ಯದಲ್ಲಿ ಫಕುವಾ ಮತ್ತು ಡೋಲ್ ಜಾತ್ರಾ ಹಬ್ಬವಾಗಿ ಜನರು ಆಚರಿಸುತ್ತಾರೆ. ಭಾರತದ ನೆರೆಯ ದೇಶ ಹಾಗೂ ಹಿಂದೂ ರಾಷ್ಟ್ರವೆಂದು ಪರಿಗಣಿಸಲಾದ ನೇಪಾಳ ದೇಶದಲ್ಲಿ ಹೋಳಿ ಹಬ್ಬವನ್ನು ಫಾಗು ಪೂರ್ಣಿಮವಾಗಿ ಅಲ್ಲಿನ ಜನರು ಆಚರಿಸುತ್ತಾರೆ. ಭಾರತದ ಪೂರ್ವ ದಿಕ್ಕಿನಲ್ಲಿರುವ ಒಡಿಶಾ ರಾಜ್ಯದಲ್ಲಿ ಈ ಹಬ್ಬವನ್ನು ಡೋಳಾ ಜಾತ್ರಾ ಹಬ್ಬವಾಗಿ ಜನರು ಆಚರಿಸುತ್ತಾರೆ. ಕೆರಿಬಿಯನ್ ರಾಷ್ಟ್ರಗಳಾದ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಗಯಾನಾ, ಸುರಿನಾಮ್ ಮತ್ತು ಜಮೈಕಾ ದೇಶಗಳ ಜೊತೆಗೆ ಪೆಸಿಫಿಕ್ ಮಹಾಸಮುದ್ರದಲ್ಲಿರುವ ಫಿಜಿ ದ್ವೀಪ ರಾಷ್ಟ್ರದಲ್ಲಿರುವ ಸ್ಥಳೀಯ ಹಿಂದೂಗಳು ಹೋಳಿ ಹಬ್ಬವನ್ನು ಸಂಭ್ರಮ ಹಾಗೂ ಸಂತಸದಿಂದ ಆಚರಿಸುತ್ತಾರೆ. ಹೋಳಿ ಹಬ್ಬದ ಬಗ್ಗೆ ಕಿರು ವಿವರಣೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಹೋಳಿ ಹಬ್ಬ ಹಿಂದೂಗಳ ಪವಿತ್ರ ಹಾಗೂ ಹಳೆಯ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವು ನಮ್ಮ ಭಾರತ ದೇಶದ ಬಹುತೇಕ ರಾಜ್ಯಗಳಲ್ಲಿ ರಜೆಯಾಗಿ ಘೋಷಣೆಯಾದರೆ, ಬೇರೆ ದೇಶಗಳಲ್ಲಿ ಹೋಳಿ ಹಬ್ಬವು ಪ್ರಾದೇಶಿಕ ರಜಾ ದಿನವಾಗಿ ಘೋಷಿಸಲಾಗಿದೆ. ಬಹುತೇಕ ಹಿಂದೂಗಳಿಗೆ ಈ ಹಬ್ಬದ ಆಚರಣೆ ಮುರಿದು ಹೋದ ಸಂಬಂಧಗಳನ್ನು ಸರಿಪಡಿಸಿ, ಕಲಹಗಳನ್ನು ಕೊನೆಗಾಣಿಸಿ, ಹಿಂದೆ ನಡೆದ ಕಹಿ ಘಟನೆಗಳಿಂದ ಹೊರಬರುವಂತೆ ಮಾಡುವ ಹಬ್ಬವೆನಿಸಿಕೊಂಡಿದೆ. ಹೋಳಿ ಹಬ್ಬದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನಾನು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಭಾಗವತ ಪುರಾಣದಲ್ಲಿ ಹೋಳಿ ಹಬ್ಬವನ್ನು ಕೆಡುಕಿನ ಮೇಲೆ ಒಳಿತಿನ ಜಯವಾಗಿ ಉಲ್ಲೇಖಿಸಲಾಗಿದೆ. ಶ್ರೀ ಮಹಾವಿಷ್ಣು ಮತ್ತು ಭಕ್ತ ಪ್ರಹ್ಲಾದನ ಕಥೆಯು ಈ ಹಬ್ಬ ಪ್ರಾರಂಭವಾಗುವುದಕ್ಕೆ ಕಾರಣವಾಗಿದೆ. ಒಮ್ಮೆ ಪ್ರಹ್ಲಾದನ ದುಷ್ಟ ಚಿಕ್ಕಮ್ಮ ಹೋಲಿಕಾ ಪ್ರಹ್ಲಾದನನ್ನು ತನ್ನ ಜೊತೆ ಅಗ್ನಿಯ ಚಿತೆಯ ಮೇಲೆ ಕೂರಿಸಿ ಚಿತೆಗೆ ಬೆಂಕಿಯನ್ನು ಇಟ್ಟು ಪ್ರಹ್ಲಾದನನ್ನು ಚಿತೆಯ ಬೆಂಕಿಗೆ ಆಹುತಿಯಾಗಲಿ ಎಂಬ ದುರುದ್ದೇಶವನ್ನು ಹೊಂದಿರುತ್ತಾಳೆ. ಹೋಲಿಕಾ ತನ್ನ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಧರಿಸಿರುತ್ತಾಳೆ. ಆ ಕೆಂಪು ಬಟ್ಟೆಯಿಂದ ತನಗೆ ಅಗ್ನಿಯಿಂದ ಯಾವ ಹಾನಿ ಅಥವಾ ಅಪಾಯವಾಗುತ್ತಿರಲಿಲ್ಲ. ಬೆಂಕಿಯು ಚಿತೆಯ ಮೇಲೆ ಹರಡಿದ ಮೇಲೆ ಹೋಲಿಕಾ ಧರಿಸಿದ ಬಟ್ಟೆ ಹಾರಿ ಪ್ರಹ್ಲಾದನ ಮೇಲೆ ಬೀಳುತ್ತದೆ. ಪ್ರಹ್ಲಾದ ಬೆಂಕಿಯಿಂದ ಪಾರಾಗಿ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತಾಳೆ. ಹಿರಣ್ಯಕಶಿಪುವಿನಿಂದ ಶ್ರೀ ಮಹಾವಿಷ್ಣು ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ನರಸಿಂಹ ಅವತಾರವನ್ನು ಎತ್ತಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ದಿನ. ಈ ಘಟನೆಯ ಆಧಾರದ ಮೇಲೆ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಬ್ಬವು ಕಾಮದಹನಕ್ಕೆ ಸಂಬಂಧಪಟ್ಟ ಕಥೆಯಾಗಿದೆ. ಒಮ್ಮೆ ಶಿವದೇವರು ಆಳವಾದ ಧ್ಯಾನ ಹಾಗೂ ತಪಸ್ಸಿನಲ್ಲಿ ನಿರತರಾಗಿರಬೇಕಾದರೆ ಕಾಮದೇವ ತನ್ನ ಪುಷ್ಪಬಾಣದಿಂದ ಶಿವನ ತಪಸ್ಸನ್ನು ಭಂಗಗೊಳಿಸುತ್ತಾನೆ. ಕೋಪೋದ್ರಿಕ್ತರಾದ ಶಿವದೇವರು ತನ್ನ 3ನೇ ಕಣ್ಣಿನಿಂದ ಕಾಮದೇವನನ್ನು ಭಸ್ಮ ಮಾಡುತ್ತಾರೆ. ಇದರಿಂದ ಆಘಾತಗೊಂಡ ರತಿದೇವಿಯು ಮನ್ಮಥನ ಹೆಂಡತಿ ಅಥವಾ ಕಾಮದೇವನ ಹೆಂಡತಿ 40 ದಿನಗಳ ಕಾಲ ಘೋರ ತಪಸ್ಸನ್ನು ಮಾಡುತ್ತಾಳೆ. ಇದನ್ನು ಅರಿತ ಶಿವದೇವರು ಕಾಮದೇವನಿಗೆ ಮರುಜೀವವನ್ನು ನೀಡುತ್ತಾರೆ. ಶಿವದೇವರು ವಸಂತ ಪಂಚಮಿಯ 40ನೇ ದಿನದಂದು ಕಾಮದೇವನಿಗೆ ಮರುಜೀವ ನೀಡಿದ ದಿನವಾಗಿ ಕಾಮನ ಹಬ್ಬ ಅಥವಾ ಹೋಳಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಬ್ರಜ್ ಭೂಮಿಯಲ್ಲಿ ಹಿಂದೂ ದೇವತೆಗಳಾದ ರಾಧೆ ಹಾಗೂ ಶ್ರೀಕೃಷ್ಣ ಬೆಳೆದಿದ್ದು, ರಾಧೆ ಹಾಗೂ ಶ್ರೀಕೃಷ್ಣರ ದೈವಿಕ ಪ್ರೇಮವನ್ನು ರಂಗಪಂಚಮಿ ಹಬ್ಬ ಅಥವಾ ಹೋಳಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಗಾರ್ಗ ಮುನಿಯವರು ತಮ್ಮ ಗಾರ್ಗ ಸಂಹಿತೆ ಎಂಬ ಪೌರಾಣಿಕ ಕೃತಿಯಲ್ಲಿ
ರಾಧೆ ಹಾಗೂ ಶ್ರೀಕೃಷ್ಣ ಹೋಳಿ ಹಬ್ಬವನ್ನು ಆಚರಿಸುವುದನ್ನು ಉಲ್ಲೇಖಿಸಲಾಗಿದೆ. ಹೋಳಿ ಹಬ್ಬಕ್ಕೆ ಬಳಸುವ ಬಣ್ಣಗಳ ಬಗ್ಗೆ ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ಹೋಳಿ ಹಬ್ಬಕ್ಕೆ ನೈಸರ್ಗಿಕ ಬಣ್ಣಗಳನ್ನು ಬಳಸುತ್ತಾರೆ ಹಾಗೂ ಈ ಬಣ್ಣಗಳು ಔಷಧಿಯ ಮಹತ್ವವನ್ನು ಹೊಂದಿದೆ. ಹೋಳಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಅಂಡ್ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.